ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆಗೆ ಇನ್ನೊಂದು ವಾರವೇ ಬಾಕಿ ಇದೆ. ಈ ವಾರ ಮುಗಿತು ಅಂದ್ರೆ ಶುರುವಾಗುವುದು ಫಿನಾಲೆ ವಾರ. ಇದೆಲ್ಲದರ ಮಧ್ಯೆ ಕಳೆದ ವಾರ ಅದ್ಭುತವಾಗಿ ಆಡಿದ ಹನುಮಂತುಗೆ ಫಿನಾಲೆ ಟಿಕೆಟ್ ದೊರೆತಿದೆ. ಶನಿವಾರದ ಎಪಿಸೋಡ್ ನಡೆಸಿಕೊಡೋಕೆ ಬಂದಿದ್ದ ಸುದೀಪ್ ಹನುಮಂತು ಅವರ ಆಟವನ್ನ ಬಹುವಾಗಿ ಕೊಂಡಾಡಿದ್ರು. ಕರ್ನಾಟಕವೇ ಮೆಚ್ಚುವಂತೆ ಆಡುತ್ತಿದ್ದೀರಿ ಎಂದ್ರು. ಹನುಮಂತನ ಆಟದ ವೈಖರಿಯನ್ನ ಹೊಗಳಿದ ಸುದೀಪ್ ಮನೆಯಲ್ಲಿರುವ ಬೇರೆ ಸ್ಪರ್ಧಿಗಳು ಮಾತ್ರವೇ ಅಲ್ಲದೆ ಹೊರಗೆ ಕೂತು ಕಾರ್ಯಕ್ರಮ ವೀಕ್ಷಿಸುತ್ತಿರುವವರು ಸಹ ನಿಮ್ಮಿಂದ ಕಲಿಯಬೇಕಿದೆ ಎಂದ್ರು. ಇತರೆ ಸ್ಪರ್ಧಿಗಳಿಗೆ ಹನುಮಂತನ ಆಟ ಹೇಗನಿಸ್ತು ಅನ್ನೋದನ್ನ ಸುದೀಪ್ ಕೇಳಿದ್ರು. ಈ ವೇಳೆ ಒಬ್ಬೊಬ್ಬರು ಒಂದೊಂದು ರೀತಿ ಹನುಮಂತನ ಆಟವನ್ನ ವಿಶ್ಲೇಷಿಸಿದ್ರು. ಆದ್ರೆ ಭವ್ಯ ಮಾತನಾಡುವಾಗ ಋಣಾತ್ಮಕವಾಗಿ ಹೊಗಳಿದ್ರು. ಹನುಮಂತ ಎಲ್ಲವನ್ನೂ ಬಚ್ಚಿಟ್ಟುಕೊಳ್ತಾನೆ, ಬಹಳ ಸ್ಮಾರ್ಟ್ ಅಂದ್ರು. ಕೂಡಲೇ ಮಾತಾಡಿದ ಸುದೀಪ್, ಆ ಗುಣ ನನ್ನಲ್ಲೂ ಇದೆ. ನಾನು ಸಹ ಏನೂ ಮಾತನಾಡೋದಿಲ್ಲ, ಏನನ್ನೂ ಹೇಳೋದಿಲ್ಲ. ನನಗೆ ಹೇಳಲು ಇಷ್ಟ ಇಲ್ಲ ಅಂತಲ್ಲ, ಹೇಳಿದ್ರೆ ಅವರಿಗೆ ಅರ್ಥ ಆಗೋದಿಲ್ಲ. ವಿತಂಡವಾದ ನನಗೆ ಇಷ್ಟ ಇಲ್ಲ. ಈ ವಿಷಯದಲ್ಲಿ ಹನುಮಂತನ ಗುಣ ನನ್ನಲ್ಲೂ ಇದೆ. ಹಾಗಿದ್ರೆ ನಾನು ಸಹ ಸ್ಮಾರ್ಟಾ ಅಂತ ಪ್ರಶ್ನೆ ಮಾಡಿದ್ರು. ಮುಂದುವರೆದು ಮಾತನಾಡಿದ ಸುದೀಪ್, ಹನುಮಂತನ ಆಟವನ್ನ ವಿಶ್ಲೇಷಣೆ ಮಾಡುತ್ತಾ ಆತ ಯಾವುದನ್ನೂ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ತನ್ನ ಮುಂದಿರುವ ಗುರಿ ನೋಡ್ತಾನೆ, ಅದನ್ನ ಆಡಿ ಗೆಲ್ತಾನೆ. ಬೇರೆ ಏನೇನೋ ಲೆಕ್ಕಾಚಾರ ಹಾಕೋದಿಲ್ಲ, ಓವರ್ ಥಿಂಕಿಂಗ್ ಮಾಡೋದಿಲ್ಲ. ಇದೇ ಅವನ ಗೆಲುವಿನ ಸೂತ್ರ. ಅವನಿಗೆ ಟಾಸ್ಕ್ ಗೆಲ್ಲೋದು ಬಿಟ್ರೆ ಬೇರೆಯದ್ದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಎಲ್ಲರೂ ಕಪ್ ಗೆಲ್ಲೋಕೆ ಆಡುತ್ತಿದ್ದಾರೆ, ನಾವು ಟಾಸ್ಕ್ ಗೆಲ್ಲೋಣ ಅಂತಾರೆ ಹನುಮಂತು. ಅವರಷ್ಟು ಸುಲಭವಾಗಿ ಆಟವನ್ನ ತೆಗೆದುಕೊಂಡಿರೋರನ್ನ ನಾನು ಬಹಳ ಕಡಿಮೆ ನೋಡಿದ್ದೀನಿ. ಯಾರು ಹೀಗೆ ಸಿಂಪಲ್ ಆಗಿ ಆಟವನ್ನ ತೆಗೆದುಕೊಳ್ತಾರೋ ಅವರೇ ಅಂತಿಮವಾಗಿ ಗೆಲ್ತಾರೆ. ವಾರಾಂತ್ಯದ ಎಪಿಸೋಡ್ಗೆ ಎಲ್ಲರೂ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬರ್ತಾರೆ. ಈ ವ್ಯಕ್ತಿ ಒಂದು ಶರ್ಟ್ ಪಂಚೆ ತೊಟ್ಟು ಬರ್ತಾರೆ. ಯಾವುದರ ಬಗ್ಗೆಯೂ ಅತಿಯಾಗಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಮೊದಲ ವಾರ ಟಾಸ್ಕ್ ಆಡಲಾಗದೆ ತಲೆ ಸುತ್ತಿ ಬಿದ್ದು ಹೋಗಿದ್ರು. ಈಗ ಕರ್ನಾಟಕವೇ ಮೆಚ್ಚುವಂತೆ ಆಡುತ್ತಿದ್ದಾರೆ ಎಂದ್ರು ಸುದೀಪ್. ಹನುಮಂತು ಮಾತನಾಡಿ, ನಾನೇನು ಗೆಲ್ಲಲೇಬೇಕು ಎಂದು ಆಡೋದಿಲ್ಲ ರೀ. ನನಗೆ ಹೇಗೆ ಬರುತ್ತದೆಯೋ ಹಾಗೆ ಆಡ್ತೀನಿ. ಗೆಲ್ಲಲೇಬೇಕು ಅಂತ ನಾನು ಆಡಿಯೇ ಇಲ್ಲ. ಟಾಸ್ಕ್ ಗೆಲ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಇಷ್ಟೇ ನಾನು ಯೋಚಿಸುವುದು ಎಂದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.